ನಮ್ಮ ಉಮಾಪತಿ ಅಣ್ಣವರು. ಇದು ಆಲೂಗಡ್ಡೆದು ಏನಣ್ಣ ಇದು? ಇದಕ್ಕೆ ಆಲೂಗಡ್ಡೆ ಬೋಂಡ ಅಂತ ಕರೀತಾರೆ. ಉಮಾಪತಿ ಅಣ್ಣ ಇವತ್ತು ಯಾವುದೋ ಕೆಲಸ ಮಾಡಿದ್ದೆ, ಹಂಗಾಗಿ ಪಾರ್ಟಿ ಕೊಡಿಸ್ತೈತೆ ಇಲ್ಲಿ ಬೊಂಬೈಯಲ್ಲಿ. ಯಾವ ಚೀಲ ಇಳಿಸಿತ್ತು? ಈರುಳ್ಳಿ ಲೋಡ್ ಮಾಡಿ ಈರುಳ್ಳಿ ಚೀಲ ಅಲ್ಲಿ ಒಂದು 25 ಚೀಲ ಇಳಿಸ್ಬೇಕಾಗಿತ್ತು. ಅದ್ರ ಬೋನಸ್ ಬಂದಿದೆ, ಹಂಗಾಗಿ ಇದು ಪಾರ್ಟಿ ಕೊಡಿಸ್ತಿದ್ದಾರೆ ಉಮಾಪತಿ ಅಣ್ಣ. ಈ ವಿಡಿಯೋ ಎಲ್ಲರೂ ನೋಡಿದವರು ಲೈಕ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ಗೆ ಉಮಾಪತಿ ಅಣ್ಣ ಅಂತೇಳಿ ಅವರು ನಿಮ್ಮ ಇಷ್ಟದಂತೆ ಏನು ಅನಿಸುತ್ತೋ ಸೂಚಿಸುತ್ತೋ ನಿಮ್ಮ ಮನಸ್ಸಿಗೆ ಉಮಾಪತಿ ಮಾಮ ಉಮಾಪತಿ ಮಾಮ ಚಾನಲ್ ಅವರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಅಪ್ಪ ನಿನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇರೋದು ನಾವು, ನಮಗಲ್ಲ. ಇಷ್ಟು ದಿವಸ ಅವರಿಗೆ ಉಮಾಪತಿ ಅಣ್ಣ ಅಂತ ಕರೀತಿದ್ದು. ಈಗ ಹೊಸ ನಾಮಕರಣ ಮಾಡಿದ್ದೀವಿ ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದ 6:30 ಈಗ ಅವರು ಇನ್ಮೇಲಿಂದ ಅವ್ರಿಗೆ ಹೆಸರು ನಾಮಕರಣ ಆಗಿರೋದು ಉಮಾಪತಿ ಮಾಮ ಅಂತ. ಹಾಂ अभी डालना है क्या? कितना टाइम लगेगा? ಸಂಬಂಧ ನೋಡಕ್ಕೆ ಹೋಗಿದ್ವು ನಮ್ಮ ಉಮಾಪತಿ ಮಾಮಂಗೆ. ಈ ಫೋಟೋ ತೋರಿಸ್ತೀನಿ, ಈ ಫೋಟೋ ನೋಡಿಬಿಟ್ಟು ಹೆಂಗಿದ್ದಾರೆ ನಮ್ಮ ಅತ್ತಿಗೆ, ಹೊಸ ಅತ್ತಿಗೆನ್ನ ಅಂತೇಳಿ ನೋಡಿ ಕಾಮೆಂಟ್ ಮಾಡಿ. ನೋಡಿ ತೋರಿಸ್ತೀನಿ, ಒಂದು ನಿಮಿಷ ತೋರಿಸ್ದೆ ಅತ್ತಿಗೆನ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತಿಗೆನ, ಹೊಸ ಅತ್ತಿಗೆ ಹೆಂಗಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಅತ್ತಿಗೆ ನಮ್ಮ ಹೊಸ ಅತ್ತಿಗೆಯನ್ನ ತೋರಿಸಿದ್ವಿ. ಈಗ ನಮ್ಮ ಹೊಸ ಅತ್ತಿಗೆಯ ರಿಲೇಷನ್ಗಳನ್ನ ತೋರಿಸ್ತೀವಿ, ಬ್ಲಡ್ ಲೈನ್. ಹಾಂ ನೋಡಿಬಿಟ್ಟು ಇವ್ರನ್ನ ಏನು ಅಂತೀರಾ ಅಂತೇಳಿ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಕ್ತೀನಿ ಈಗ. ನಮ್ಮ ಮಾಮರ ಹೊಸ ಸಂಬಂಧಿಕರವರು ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೆ ಗೊತ್ತಿರಲಿಲ್ಲ, ಈ ಸರಿ ಮೀಟ್ ಆಗಿದ್ದಾರೆ. ನೋಡಿ ಫ್ರೆಂಡ್ಸ್ ಹೆಂಗಿದ್ದಾರೆ ಹೊಸ ಸಂಬಂಧಿಕರು. ಈ ಸರಿ ನೋಡಿ, ಇಲ್ಲಿವರೆಗೂ ಸಿಕ್ಕಿರಲಿಲ್ಲ, ಈ ಸರಿ ಸಿಕ್ಕಿದ್ದಾರೆ. ಏನಣ್ಣ, ಇಲ್ಲಿ ಒಬ್ರು ಹೆಂಗ್ ಮಾಡಿದ್ರೆ ಎಲ್ಲರೂ ಹಂಗೆ ಮಾಡ್ತಾರೆ. ನೋಡಿ ಫ್ರೆಂಡ್ಸ್ ಹೆಂಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆ ಅತ್ತಿಗೆ ಮದುವೆ ಮಾಡ್ಕೊಂಡ್ರೆ ನೈಟಲ್ಲೂ ಸಹ 24x7 ಸರ್ವಿಸ್ ಇವರು ಸಂಬಂಧಿಕರು. ನಿಮಗೆ ಯಾವ ಕೆಲಸಕ್ಕಾದರೂ ಇವರು ಬರ್ತಾರಂತೆ. ಎಂಥ ಕೆಲಸ ಮಾಡಿದ್ರೆ ಹಿಂಗೆ ಮಾಡ್ತಾರೆ. ಹಿಂಗೆ ಮಾಡ್ತಾರಂತೆ ಎಲ್ಲ ಕೆಲಸದಲ್ಲೂ. ನೀವು ಯಾವ ಕೆಲಸ ಮಾಡಿ ಅಂತಾರೋ ಆ ಕೆಲಸ ಮಾಡ್ತಾರೆ. ಇನ್ನು ಬೇಕಾದ್ರೆ ಎಕ್ಸ್ಟ್ರಾನು ಮಾಡ್ತಾರೆ. ಫ್ರೀ ಸರ್ವೀಸು, ಸಂಬಳ ಏನೂ ಇಲ್ಲ. ಅವಯ್ಯ ಇದೇನೋ ಕೇಳಿಸ್ಕೊಂತಿಲ್ಲ, ಅಲ್ಲಿ ಬಜ್ಜಿ ಬಂದಿದ್ದಷ್ಟೇ ಬಜ್ಜಿ ತಿಂತೈತಿ. ನಮ್ಮ ಮಾಮನ ಕಡೆಯಿಂದ ಅಂತ ಹೇಳಿದರೆ ಫ್ರೀ ಸರ್ವೀಸು. ಎಲ್ಲರ ಇಲ್ಲ ನಮ್ಮ ಮಾಮ ಗೊತ್ತಿಲ್ಲ ಅಂತ ಹೇಳಿದರೆ ಚಾರ್ಜ್ ತಗೊತಾರೆ. ನೋಡಿ ಫ್ರೆಂಡ್ಸ್, ಈ ವಿಚಾರಕ್ಕೆ ಏನು ಕಾಮೆಂಟ್ ಮಾಡ್ತೀರೋ ಒಂಚೂರು ಕಾಮೆಂಟ್ ಮಾಡಿ. ನಮ್ಮ ಮಾಮನಿಗೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸ್ನೇಹಿತರೆ, ನಾವು ಈಗ ತಾನೇ ಬಂದು ಗಾಡಿ ಕಾಟ ಮಾಡ್ಸೋಕೆ ಬಿಟ್ಟಿದ್ದೀವಿ. ಇದೆಲ್ಲ ಕೂಡ ಈರುಳ್ಳಿ ಸ್ಟಾಕ್ ಮಾಡೋವಂಥ ಗೋಡನ್ನು. ಫುಲ್ ಎಲ್ಲ ಈರುಳ್ಳಿನೂ ಇಲ್ಲಿ ಸ್ಟಾಕ್ ಮಾಡ್ತಾರೆ. ಒಳ್ಳೆ ರೇಟ್ ಇದ್ದಾಗ ಇಲ್ಲಿಂದ ತೆಗೆದು ಮಾರ್ತಾರೆ. ಆ ಟೈಪ್ ಮಾಡ್ತಾರೆ ಇಲ್ಲಿ. ಸೊ ಅಲ್ಲಿ ಕಾಟ ಮಾಡ್ತೈತೆ. ಆ ಗಾಡಿ ಆ ಗಾಡಿನೇ ಬಿಡಿಸಿದ್ದೀನಿ. ನಮ್ಮದೇ ಫಸ್ಟ್ ಬಂದಿರೋದು. ಇರೋ ಲೆಕ್ಕದಲ್ಲಿ ನಮ್ಮದು ಫಸ್ಟ್ ಬಿಡಬೇಕಿತ್ತು, ಆದರೂ ಅವರೇ ಬಿಟ್ಟಿದ್ದಾರೆ. ಹೋಗಲಿ, ಚಿಂತೆ ಇಲ್ಲ, ಟೆನ್ಷನ್ ಇಲ್ಲ. ಅದರಲ್ಲಿ ಯಾವ್ದು ಖಾಲಿ ಆದರೂ ಟೆನ್ಷನ್ ಇಲ್ಲ. ಇರೋ ಲೆಕ್ಕದಲ್ಲಿ ನಾವು ಬಿಡಬೇಕಿತ್ತು, ಏನು ಮಾಡೋಕ್ಕಾಗಲ್ಲ. ಅದೇ ಹೋಗಲಿ, ಅದೇ ಖಾಲಿ ಆಗಲಿ. ಇದರಲ್ಲಿರೋ ಚೀಲ ಎಲ್ಲ ತೆಗೆದು ಅದಕ್ಕೆ ಹಾಕಿದ್ವಿ. ಅದಕ್ಕೆ ಓಪನ್ ಮಾಡಿರೋದು. ನಮ್ಮ ಉಮಾಪತಿ ಅಣ್ಣವರು ಮತ್ತು ಅವ್ರ ಜೊತೆ ತೋಪಿಕಣ್ಣವ್ರ ಜೊತೆ ಬಂದಿರೋರು ಅಲ್ಲೇ ನಿಂತಿದ್ದಾರೆ. ತೋಪಿಕಣ್ಣವರು ಅಲ್ಲಿ ಹೋಗಿ ಕಾಟ ಮಾಡಿಸೋದಕ್ಕೆ ನಿಂತಿದ್ದಾರೆ. ನಾನು ಆ ಗಾಡಿ ತೆಗೆದಿದ ತಕ್ಷಣ ಕಾಟ ಮೇಲೆ ನಿಲ್ಸೋಕ್ಕೆ ರೆಡಿಯಾಗಿದ್ದೀನಿ. ಸ್ನೇಹಿತರೆ, ನಾವು ಅಲ್ಲಿ ಖಾಲಿ ಮಾಡಿಕೊಂಡು ಇಲ್ಲಿ ವಾಶಿಗೆ ಬಂದಿದ್ದೀವಿ. ಅಲ್ಲಿ ವಾಶಿಯಲ್ಲಿ ನಮ್ಮ ಉಮಾಪತಿ ಅಣ್ಣವರು, ಉಮಾಪತಿ ಮಾಮನ ಏನಣ್ಣ ಈಗ
ಚಪಾತಿ ಅಣ್ಣ. ಹಾಂ ಬೇಡ. ಈಗ ನಮ್ಮ ಉಮಾಪತಿ ಮಾಮ ಮಾತಾಡ್ತಾರೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಏನಂತ ಅಂತೇಳಿ. ಚಪಾತಿ ಹಾಂ ಮಾತಾಡ್ರಿ ಮಾಮ. ಸ್ನೇಹಿತರೆ, ಮುಂಬೈಯಿಂದ ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗಾಗಿದೆ ಲೋಡು ನೋಡಿ, 2 ಗಾಡಿನೂ. ಆ ಗಾಡಿ ಈಗ ಹೊಡ್ತು, ನಾವು ಈಗ ಹೊರಡೋದೆ. ಕಮಾನ್ ಹಾಕಿರೋದೆಲ್ಲ ಬಿಚ್ಚಿದ್ದೀವಿ, ಬಿಚ್ಚಿ ಲೋಡ್ ಮಾಡ್ಕೊಂಡಿರೋದು. ಉಮಾಪತಿ ನೋಡ್ರಿ, ಟೋಲಿಂದ ಮುಂದೆಗಡೆ ಬಂದು ಇಲ್ಲಿ ಕೊಬ್ಬು ಗಾಡಿಯಲ್ಲಿ ಕೊಬ್ಬು ಕಿತ್ಕೊತಾ ಇದ್ದಾನೆ. ಈ ಹೊರಗಡೆ ಬಂದಾಗ ತಿನ್ನೋದು ಆಸೆ ಜಾಸ್ತಿ. ಕಿತ್ಕೊಬಿಟ್ಟ. ಏನಣ್ಣ ಕಳ್ತನ ಮಾಡ್ತಾ ಇದೀಯಾ? ಎಲ್ಲ ಕೊಬ್ಬು ಸೀಸನ್. ಸ್ನೇಹಿತರೆ, ನಾವು ಸತಾರ ಎಲ್ಲ ಈಗ ಪಾಸ್ ಆಗಬೇಕು. ಅಂದರೆ ನಾವು ಸತಾರ ಟೋಲ್ ಇದು, ಈ ಟೋಲ್ ಈ ಕಡೆಯಿಂದ ಬರ್ತಾ ಈ ಟೋಲ್ ದಾಟಿದ ಮೇಲೆ ನಮ್ಗೆ ಸತಾರ ಸಿಗುತ್ತೆ. ಫುಲ್ಲು ಅಪ್ ಸಿಗುತ್ತೆ, ಅದೇ ಸತಾರ. ಅಪ್ಪು ಡೌನ್ ಸಿಗುತ್ತೆ, ಅದೇ ಸತಾರ. ಆ ಕಡೆಯಿಂದ ಬರ್ತಾ ಸತಾರ ಸಿಕ್ಕಿದ್ಮೇಲೆ ಟೋಲ್ ಸಿಗುತ್ತೆ, ಈ ಕಡೆಯಿಂದ ಹೋಗ್ತಾ ಟೋಲ್ ಸಿಕ್ಕಿದ್ಮೇಲೆ ಸತಾರ ಸಿಗುತ್ತೆ. ಸ್ನೇಹಿತರೆ ನೋಡಿ, ನಮ್ಮ 2 ಗಾಡಿನ ಪಕ್ಕನೇ ಇದ್ದಾವೆ. ಉಮಾಪತಿ ಏನಪ್ಪ ಮಾಡಿದೆ? ಏನು ಆಡ್ಲು ಹಾಕಿದ್ವಿ, ಈಗ ರೆಡಿ ಹಾಕಿ ಹೊಡ್ತೀವಿ. ಸುಮಾರು ಹೋಗ್ಬೇಕು, ಸುಮಾರಿಂದ ಮೈಸೂರು ಕಡೆ ಹೋಗ್ಬೇಕು. ಮತ್ತೆ ಬಾರಣ, ಇಲ್ಲಿ ಮುಂದೆ ಬಾರಣ. ಅದಷ್ಟ ಇದೆ. ಇವತ್ತೇ ಹೋಗಿ ಅದನ್ನು ಎಲ್ಲ ಕೇಳ್ಕೊಂಡಿದ್ದೀವಿ. 2 ಗಾಡಿ 4 ಜನ ಇದ್ದೀವಿ. ಸ್ನೇಹಿತರೆ, ನಾವು ಈಗ ಟೀ ಕುಡಿಯೋಕೆ ಹೋಗ್ತೇವೆ. ಅಲ್ಲಿಗೆ ಹೋಗೋಣ, ಟೀ ಅಂಗಡಿ ಹತ್ರ ನಡಿ. ಅದು ಪೂರ್ತಿ ಅಷ್ಟೊಂದು ವಿಡಿಯೋ ಬರಲ್ಲ, ಕಟ್ ಆಗಿಬಿಡುತ್ತದೆ. ಕಟ್ಟಾಗಲಿ ನಡಿ, ಹೋಗೋಣ, ಚೆನ್ನಾಗಿರುತ್ತೆ ಹಿಡ್ಕೊಂತ. ಅಣ್ಣ ಬಾರಣ, ಟೀ ಕುಡಿಯೋಕೆ ಹೋಗೋಣ. ಇಲ್ಲಿ ಹೋಗಿದ್ರಿ ನೀವು, ನಿಮ್ಮನ್ನೇ ಹುಡುಕ್ತಾ ಇದ್ರು ಪಾಪ ಟೋಪಿ ಕಾಣೋರು. ನಮ್ಮ ಉಮಾಪತಿ ನೋಡಿ ಎಲ್ಲರಿಗಿಂತ ಫಸ್ಟ್ ಅಲ್ಲಿ ಓಡೋಗಿತ್ತೆ. ಸ್ನೇಹಿತರೆ, ಟೀ ಅಂಗಡಿ ಇಲ್ಲೇ ಇರೋದು, ಇದೇ ಟೀ ಅಂಗಡಿ. ನಾವು ರೆಗ್ಯುಲರಾಗಿ ಕುಡಿಯೋದು ಇಲ್ಲೇ ಟೀ. ನೋಡಿ ಉಮಾಪತಿ ಅವಾಗ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾರೆ. ಉಮಾಪತಿ ಅಣ್ಣವರು ನಮ್ಗಿಂತ ಮುಂಚೆ ಹೋಗಿ ಟೀ ಅಂಗಡಿಯಲ್ಲಿ ಟೀಗೆ ಆರ್ಡ್ರ್ ಮಾಡಿದ್ದಾರೆ. ಏನಪ್ಪ ಏನು ಹೇಳ್ತಿ ಹೇಳಿದ್ಯಾ? ಟೀ ಹೇಳಿದ್ದೀವಿ, ಹಾ. ಬೇಕಾದದ್ದು ಅವ್ರು ತಗೋಬೋದು. ಟೀ ಬಿಟ್ಟರೆ ಏನಿಲ್ಲ. ಇನ್ನೇನು ಟೈಮ್ ಪಾಸಿಗೆ ವಿಮಲ ಪಮ್ಮಲ ತಗೋಬೋದು, ಹಾ. ಅವ್ರವ್ರ ಚಾಯ್ಸು. ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಂ, ಟೀ ಕುಡಿಯೋಣ. ಅಣ್ಣ 4 ಟೀ ಕೊಡಿ. ಹಾಂ ತೆಗಿ. ಅಣ್ಣವರು ಈಗ ಬಿಸಿ ಟೀ ಕೊಡ್ತಿದ್ದಾರೆ. ಟೀ ಕುಡಿತಾ ಇದ್ದೀವಿ. ಕ್ಯಾಮ್ರಾಮ್ಯಾನಿಗೆ ಫಸ್ಟ್ ಕೊಡಬೇಕಪ್ಪ ಟೀ. ನೀವು ಹೇಳ್ಬೇಕು ಏನಾದ್ರು ಉಮಾಪತಿ. ಟೀ ತುಂಬ ಚೆನ್ನಾಗಿದೆ. ಯಾವಾಗ ಬಂದು ಈ ಊಟಲ್ಲಿ ಬಂದರೆ ಇಲ್ಲಿ ತಿಂಡಿ ಹಾಕ್ಕೊಂಡು ಟೀ ಕುಡಿದು ಆಮೇಲೆ ಹೋಗ್ತೀವಿ. ಹೋಗೋ ಒಂದು ಪದ್ಧತಿ ಇದ್ದಂಗಿದೆ ನಮ್ಮದು. ಹಿಂದೆ ನೋಡೋಣ ತಿಂಡಿ ಎಲ್ಲಿ ಮಾಡ್ತೀವಿ. ನಿಮಗೆ ಡೌಟಲ್ಲಿ ಮಾತಾಡ್ತೀಯ? ಫ್ರೆಂಡ್ಸ್, ಇದು ಬೆಳಗಿನ ಜಾವದ ಟೀ. ಇಲ್ಲಿ ಟೀ ಅಂಗಡಿಯಲ್ಲಿ ಟೀ
ಎಗ್ ರೈಸ್, ಆಮೇಲೆ ತಿಂಡಿ. ವಡಾಪಾವ್, ನಾಷ್ಟ ಎಲ್ಲ ಸಿಗತ್ತೆ. ಈಗ ಇಲ್ಲಿ ಟೀ ಅಂಗಡಿಯವ್ರ ಹತ್ರ ಮಾತಾಡೋಣ ಬನ್ನಿ ಸ್ನೇಹಿತರೆ. ಅಣ್ಣ ಇದು ಎಲ್ಲಿ ಅಣ್ಣ ಬರೋದು ನಿಮ್ಮದು? ಇದನ್ನು ಚಿಕ್ಕೋಡಿಯಿಂದ ಅಂಕ್ಲೆ ರೋಡಿಗೆ ಹಾಂ, ಚಿಕ್ಕೋಡಿಯಿಂದ ಅಂಕ್ಲೆ ರೋಡಿಗೆ ಇಲ್ಲೇ ಮುಂದೆ ಕೇರು ಕಾಲ್ಸ ಬರುತ್ತೆ. ಅದರ ಮೇಲ್ಗಡೆ ಬಂದರೆ ಇಲ್ಲೇ ಪೆಟ್ರೋಲ್ ಬಂಕ್ ಆಗಿಬಿಟ್ಟು ನಮ್ಮದು ಲಕ್ಷ್ಮಿ ಹೋಟೆಲ್ ಅಂತ ಇದೆ. ಅದು ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕನೇ ಇರೋದು ನೋಡಿರಿ. ನಮ್ಮ 2 ಗಾಡಿ ಅಲ್ಲೇ ನಿಲ್ಲಿಸಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಈ ಕಡೆ ಯಾರಾದರೂ ಬರೋರಿದ್ದರೆ ಇಲ್ಲಿ ಬನ್ನಿ, ತಿಂಡಿ ಎಲ್ಲ ಸಿಗುತ್ತೆ, ಟೀ ಎಲ್ಲ ಸಿಗುತ್ತೆ. ಒಂದ್ಸರಿ ಬಂದು ವಿಸಿಟ್ ಮಾಡಿ. ತಿಂಡಿ ಏನು ಸಿಗುತ್ತೆ ಅದಕ್ಕೆ? ತಿಂಡಿ ಏನೇನು ಸಿಗುತ್ತಣ್ಣ? ತಿಂಡಿ ಎಗ್ ರೈಸು, ಆಮ್ಲೆಟು, ಬಾಯ್ಲೆಕ್ಕು, ಹಾಂ. ಬೆಳಗ್ಗೆ ನಾಷ್ಟ ಸಿಗುತ್ತೆ ಮತ್ತು ಚಹಾ ಮಾಡ್ತೀವಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ ನೈಟ್ 12 ಗಂಟೆ ತನಕ ಚಾಲು ಇರುತ್ತೆ. ನೈಟ್ ಏನಿರಲ್ಲ, ನೈಟ್ 12 ಗಂಟೆ ತನಕ ಚಾಲು ಇರುತ್ತೆ. 12 ಇರುತ್ತೆ. ಮತ್ತೆ ಮುಂಜಾನೆ 5 ಗಂಟೆ 6 ಗಂಟೆ ಚಾಲು ಮಾಡ್ತೀವಿ. ಹಾಂ ಹಾಂ. ಯಾರಾದರೂ ಈ ಕಡೆ ಓಡಾಡೋರು ಇದ್ದರೆ ಒಂದ್ಸಲಿ ಬನ್ನಿ ಸ್ನೇಹಿತರೆ, ಒಂದ್ಸಲಿ ವಿಸಿಟ್ ಮಾಡಿ, ಅಣ್ಣವ್ರಿಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಅಲ್ಲಿ ಟೀ ಎಲ್ಲ ಕುಡಿದು ಅದೆಲ್ಲ ಆದಮೇಲೆ ಅಲ್ಲಿಂದ ಪೆಟ್ರೋಲ್ ಬಂಕಿಂದ ಹೊರಟಿದ್ದು ಚಿಕ್ಕೋಡೆ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದು ಇಲ್ಲಿ ಸಂಕೇಶ್ವರ ಕಡೆ ಹೋಗೋ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೊಂದು ಹಬ್ ಸಿಗುತ್ತೆ. ಇದು ನಮ್ಮದು ರೆಗ್ಯುಲರ್ ಸ್ಪಾಟು, ಉಮಾಪತಿಗೆ ಚೆನ್ನಾಗಿ ಗೊತ್ತು. ಊಟ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿಗೆ ಪಾರ್ಸಲ್ ತಂದು ಇಲ್ಲಿ ತಣ್ಣಗೆ ಗಾಳಿ ಬೀಸೋದು ಮತ್ತು ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿರ್ತಿತ್ತು ಇಲ್ಲಿ. ಅಲ್ವಾ ಉಮಾಪತಿ? ಶಾಂತವಾಗಿ ತಿಂಡಿ ತಗೊಂಡು ಊಟ ಮಾಡ್ಕೊಂಡು ಟೈಮಿಂಗ್ಸ್ ಎಲ್ಲಿ ಆ ಕಡೆ ತಿಂಡಿ ಅಂದರೆ ತಿಂಡಿ, ಊಟ ಅಂದರೆ ಊಟ. ಹಾಂ, ಇಲ್ಲಿ ತಿಂಡಿ ತಗೊಳಕ್ಕೆ ಟೈಮ್ ಆಗಲಿಲ್ಲ, ಕಾಯ್ದಿವಿ. ಆರಾಮಾಗಿ ನಿಂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ವಿ ನ್ಯಾಚುರಲ್ ಆಗಿ. ಎಲ್ಲ ಲೊಕೇಶನ್ ಎಲ್ಲ ಚೆನ್ನಾಗಿರ್ತಿತ್ತಲ್ಲ, ಅದಕ್ಕೆ ನೋಡ್ರಿ ನಮ್ಮ ಇನ್ನೊಂದು ಗಾಡಿ ಅಲ್ಲಿ ಮುಂದೆ ಹೋಗ್ತಿದೆ. ನಮ್ಮ ಗೌತಮ್ಗಣ್ಣವರು ಹೋಗ್ತಾ ಇದ್ದಾರಲ್ಲ ಗಾಡಿಯಲ್ಲಿ, ಅವರು ನಾವು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ. ನಾವು ವೀಡಿಯೋಗಳು ಏನಾದರೂ ರೆಕಾರ್ಡ್ ಮಾಡ್ತೀವಿ ಅಂದರೆ ಬಂದು ಅಲ್ಲಿ ಸಪೋರ್ಟ್ ಮಾಡ್ತಾರೆ. ನೀನು ವೀಡಿಯೋಗಳು ಮಾಡು, ಬೆಳಿಬೇಕು ನೀನು ಅಂತ ಹೇಳ್ಬಿಟ್ಟು ಅವರೇ ವೀಡಿಯೋದಲ್ಲೆಲ್ಲ ಬಂದು ನೀನು ನಾಟ್ಕೋಬೇಡ, ಹಂಗೆ ಹಿಂಗೆ ಅಂತ, ನೀನು ಚೆನ್ನಾಗಿ ಮಾಡ್ತಿದ್ಯಾ, ಇನ್ನೂ ಹಂಗೆ ಮಾಡ್ತಾ ಇರು, ಯಾವುದೋ ಒಂದು ದಿನ ಸಕ್ಸಸ್ ಆಗ್ತೀಯಾ ಅಂತೇಳಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮತ್ತು ಅದು ಒಂದೇ ಅಲ್ಲ, ನನಗೇನಾದರೂ ಸ್ವಲ್ಪ ತೊಂದರೆ ಆಗಿದ್ರು ಸಹ ಲೈನಲ್ಲಿದ್ದರೆ ಪಕ್ಕ ಬಂದ್ಬಿಡುತ್ತೆ. ಅವಯ್ಯ ನನಗೋಸ್ಕರ ಸುಮಾರು ಒಂದು 200 ಕಿಲೋಮೀಟ್ರು ಹೋಗಿರೋ ಗಾಡಿ ಮಾಡ್ಕೊಂಡು ಹೋಗಿರೋ ಗಾಡಿ ಮತ್ತೆ ವಾಪಸ್ ಬಂದೈತೆ. 200 ಕಿಲೋಮೀಟ್ರು, 10 ಅಲ್ಲ, 15 ಅಲ್ಲ, 50 ಅಲ್ಲ, 200 ಕಿಲೋಮೀಟ್ರು. ಅದು ಎಲ್ಲಿ? ಗುಜರಾತಲ್ಲಿ. ಆ ರೀತಿ ಯಾರೂ ಮಾಡಲ್ಲ. ಸೊ ಅದಕ್ಕೆ ಆ ಗಾಡಿಗೆ ಏನಾದರೂ ಸಮಸ್ಯೆ ಆದರೆ ನಾವು ಹೋಗ್ತೀವಿ, ಅವ್ರು ನಮಗೇನಾದರೂ ಸಮಸ್ಯೆ ಆದರೆ ಅವ್ರು ಬರ್ತಾರೆ, ಅವ್ರಿಗೇನಾದರೂ ಸಮಸ್ಯೆ ಆದರೆ ನಾವು ಹೋಗ್ತೀವಿ. ಈ ರೀತಿ ಇಬ್ಬರು ಹೊಂದಾಣಿಕೆ ಆಗಿದ್ದೀವಿ. ಮತ್ತು ಮುಂಬೈ ಸಿಟಿಯಲ್ಲೆಲ್ಲ ನಾವು ಲೋಡ್ ಮಾಡೋಕ್ಕೆ ಹೋದಾಗ ಮತ್ತು ಬೇರೆ ಕಡೆ ಲೋಡ್ ಮಾಡೋಕ್ಕೆ ಹೋದಾಗ ವೀಡಿಯೋ ಏನು ಮಾಡಲಿಲ್ಲ. ತುಂಬ ಸುಸ್ತಾಗಿಬಿಟ್ಟಿರ್ತೀವಿ, ಅದರಿಂದಾಗಿ ತುಂಬ ಸುಸ್ತಾಗಿರ್ತೀವಿ. ಬಾಡಿ ಪೈನ್ ಇರುತ್ತೆ. ಮತ್ತು ಅಲ್ಲಿ ಸಿಟಿಯಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೋದಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದು ನೈಟ್ ಆ್ಯಂಡ್ ನೈಟ್ ಹೋಗಿ ಈಗ ನಮ್ಮ ಜೊತೆ ಉಮಾಪತಿ ಅಣ್ಣವ್ರು ಇರ್ತಾರೆ, ಅವರು ಸುಸ್ತಾಗಿರ್ತಾರೆ ಪಾಪ, ಅವರು ರೆಸ್ಟ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ವಿಡಿಯೋದೆಲ್ಲ ಸ್ವಲ್ಪ ಏನಣ್ಣ 2 ಲಾರಿಗೂ ಒಂದೇ ಕಂಪ್ನಿದು ಅಂತ ಅದನ್ನ ನಿನ್ನೆ ಹೇಳಿದ. ಹಾಗಾಗಿ ಸಪೋರ್ಟಿಂಗ್ ನಾವು ಬಿಟ್ಕೊಡಲ್ಲ, ಅವರಾಗಲಿ 2 ಗಾಡಿನೂ ಬಿಟ್ಕೊಡಲ್ಲ. 2 ಗಾಡಿನೂ ಇದು ಆ ಗಾಡಿಗೆ ಏನಾದರೂ ಕೆಲಸ ಇತ್ತು ಅಂದರೆ ಆ ಗಾಡಿದು ನಮ್ಮ ಗಾಡಿ ಅನ್ನೋ ಥರನೇ ಮಾಡ್ತೀವಿ. ನಮ್ಮ ಗಾಡಿಯಲ್ಲಿ ಏನಾದರೂ ಕೆಲಸ ಇದ್ದರೆ ನಮ್ಮ ಗಾಡಿ ಥರನೇ ಅವರು ಬಂದು ಮಾಡ್ತಾರೆ. ಸೊ ಈ ರೀತಿ ಮಾಡ್ಕೊಳ್ತೀವಿ ನಾವು ಲೈನಲ್ಲಿ ಇದ್ದಾಗ. ಒಂದೇ ಅಂತಲ್ಲ, ತುಂಬ ವಿಚಾರಗಳಲ್ಲೆಲ್ಲ ಕೂಡ ಅವಯ್ಯ ತುಂಬ ಸಹಾಯ ಮಾಡೈತೆ. ನಾವು ಅವ್ರಿಗೆ ಮಾಡಿದ್ದೀವಿ. ಸ್ನೇಹಿತರೆ, ನಮ್ಮ ದೋಸ್ತಿಕಣ್ಣವರು ಬುದ್ಧಿಮಾತು ನನಗೆ ತುಂಬ ಚೆನ್ನಾಗಿ ಒಬ್ಬ ಅಣ್ಣನ ರೀತಿಯಲ್ಲೇ ಹೇಳುತ್ತೆ. ಏನರಲ್ಲಿ ಅಂದರೆ ಈಗ ವ್ಯವಹಾರದಲ್ಲೇ ಆಗಿರಲಿ, ಕೆಲವೊಂದು ವಿಚಾರದಲ್ಲೆಲ್ಲ ನಾನು ತುಂಬ ಟೆನ್ಷನ್ ತಗೊತಾ ಇರ್ತೀನಿ. ಏನೇ ಒಂದು ವ್ಯವಹಾರದಲ್ಲಿ ಆಗಿರಲಿ, ಬೇರೆ ಏನೇ ಒಂದು ವಿಚಾರದಲ್ಲಿ ಆಗಿರಲಿ, ಟೆನ್ಷನ್ ತಗೋಬೇಡ, ಆರಾಮಾಗಿ ಮಾಡ್ಕೊಂಡು
ಹೌದು, ನಾವು ಅದರಲ್ಲಿ ಅನುಭವಿಸಿದ್ದೀವಿ. ಅದರಿಂದ ಒಳ್ಳೆ ಮಾತು ಹೇಳೋಕ್ಕೆ ಇಷ್ಟಪಡ್ತಾರೆ. ಟೆನ್ಷನ್ ತಗೋಬೇಡಿ, ಆದಷ್ಟು ಕೂಲಾಗಿರಬೇಕು. ನಿಧಾನವೇ ದಾನ ಒಂದು ಲೆಕ್ಕಾಚಾರ ಫಾಲೋ ಮಾಡಬೇಕು. ಆದಷ್ಟು ಮಾಡ್ತೀವಿ. ಸ್ನೇಹಿತರೆ, ಕೆಲವೊಂದು ವಿಚಾರ ಎಲ್ಲ ನನಗೆ ಗೊತ್ತಿಲ್ಲದೆ ಇರೋದು ಆವೇನ ಹತ್ರ, ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ಆವೇ ಹೇಳುತ್ತೆ. ಆವೇನು ಗೊತ್ತಿಲ್ಲದಿರೋ ವಿಷಯ ನಾವು ಹೇಳ್ತೀವಿ. ಅವ್ರು ದೊಡ್ಡವರಾಗಿದ್ರು ಸಹ ನಾವು ಏನಾದರೂ ಒಂದು ಮಾತು ಹೇಳ್ತಾ ಇದ್ದೀವಿ ಅಂದರೆ ಅಷ್ಟೇ ನಿಗಾ ಇಟ್ಟು ಕೇಳುತ್ತೆ. ನಾನು ಅಷ್ಟೇ, ಅವ ಏನಾದರೂ ತಪ್ಪು ಮಾಡ್ತಾ ಇದ್ರೆ ನೀನು ಈ ಥರ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅವಯ್ಯ ಏನಾದರೂ ತಪ್ಪು ಮಾಡ್ತಾ ಇದ್ರೆ, ಅವಯ್ಯ ಏನಾದರೂ ನಾನೇನಾದರೂ ತಪ್ಪು ಮಾಡ್ತಾ ಇದ್ರೆ ಅವಯ್ಯ ನಿಮಗೆ ಹೇಳುತ್ತೆ ನೀನು ತಪ್ಪು ಮಾಡ್ತಾ ಇದ್ದೀವಿ ಹಿಂಗೆ ಅಂತ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ಮಧ್ಯೆ ಸ್ವಲ್ಪ ಚೆನ್ನಾಗಿದೆ. ಅದೇ ರೀತಿ ಕೆಲಸ ಅನ್ನೋದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಅವರು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಅವಾಗಿಂದು ಅಂಡರ್ಸ್ಟ್ಯಾಂಡಿಂಗು ನನಗಿಂತ ನಮ್ಮ ಉಮೇಶ್ ಅಣ್ಣವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರ ಕೈಯಲ್ಲಿ ಹೇಳ್ಸೋಣ. ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ನಾನು 2 ಕಂಪ್ನಿಯಲ್ಲಿ ಅಸಿಸ್ಟೆಂಟಾಗಿ ಹೋಗ್ತೀನಿ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿದೆ. ಹಿಂಗೆ ಬೆಳೀಲಿ, ಇರೋವರೆಗೂ ಚೆನ್ನಾಗಿದ್ದರೆ ನಮ್ಗೆ ಅದೇ ಖುಷಿ. ಕಂಪ್ನಿಲಿ ಒಳ್ಳೆ ಚೆನ್ನಾಗಿ ಇದೆ, ಪೇಮೆಂಟು ಕೊಡ್ತಾರೆ, ಯಾವುದಕ್ಕೂ ಮೋಸ ಇಲ್ಲ. ಹಂಗಾಗಿ ಖುಷಿಯಾಗಿ ನಾವೆಲ್ಲರೂ ಇರೋವರೆಗೂ ಜೊತೆಯಲ್ಲಿ ಖುಷಿಯಾಗಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋಣ ಅನ್ನೋದು ಐತೆ. ಒಳ್ಳೆಯದಾಗಿ